ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಆಲ್ಮೋಸ್ಟು ಇಲ್ಲಿ ಚಂದನ್ ಶೆಟ್ಟಿ ಅವರು, ನಿವೇದಿತಾ ಗೌಡ ಅವರು ದೂರ ಆಗಿ ತುಂಬ ದಿವಸಗಳಾಗಿದೆ. ಆದರೆ ಇವರಿಬ್ಬರು ಏನಕ್ಕೆ ದೂರ ಆದರು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾನೆ ಇದೆ. ಆದರೂ ಕೂಡ ಒಂದು ಕ್ಲಿಯರಿಟಿ ಸಿಕ್ಕಿಲ್ಲ. ಆದರೆ ಈಗ ಚಂದನ್ ಶೆಟ್ಟಿ ಅವರು ನಿವೇದಿತಾ ಗೌಡ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಕೂಡ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕಳೆದ ವರ್ಷ ಅಂದರೆ 2024ರಲ್ಲಿ ನಿವೇದಿತಾ ಗೌಡ ಅವರು ಚಂದನ್ ಶೆಟ್ಟಿ ಅವರು ಡಿವೋರ್ಸ್ನ ಪಡ್ಕೊಂಡ್ರು. ಇಬ್ಬರು ಕೂಡ ಒಪ್ಕೊಂಡೇ ಇಲ್ಲಿ ದೂರ ಕೂಡ ಆಗಿದ್ದಾರೆ. ಇನ್ನು ಇವರಿಬ್ಬರು ಪ್ರೀತಿಸಿ ಮದುವೆ ಆಗಿದ್ದು 2020ರಲ್ಲಿ ಚಂದನ್ ಶೆಟ್ಟಿ ಅವರು, ನಿವೇದಿತಾ ಗೌಡ ಅವರು ಇಲ್ಲಿ ಪ್ರೀತಿಸಿ ಮದುವೆ ಆಗಿದ್ದರು. ಆದರೆ ಇಬ್ಬರು ದಾಂಪತ್ಯ ಜೀವನ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಕೇವಲ ಇವರಿಬ್ಬರು ಜೀವನ ನಡೆಸಿದ್ದು ಅಂದರೆ ಮದುವೆ ಆದಮೇಲೆ ಒಟ್ಟಿಗೆ ಇದ್ದಿದ್ದು 4 ವರ್ಷಗಳು ಮಾತ್ರನೇ. ಇಲ್ಲಿ ಚಂದನ್ ಶೆಟ್ಟಿ ಅವ್ರಿಗೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತು, ಇಲ್ಲಿ ಎಲ್ಲಿ ಹೋಗಲಿ ಎಲ್ಲಿ ಬರಲಿ ಯಾವುದೇ ಒಂದು ವಿಚಾರ ಬಂದರೂ ಕೂಡ ಮೊದಲಿಗೆ ಅವ್ರಿಗೆ ಎದುರಾಗೋ ಪ್ರಶ್ನೆ ಏನಪ್ಪ ಅಂತಂದರೆ, ನಿವೇದಿತಾ ಗೌಡ ಅವರು ನೀವು ಏನಕ್ಕೆ ಬೇರೆ ಆಗಿದ್ದು ಅನ್ನೋ ಪ್ರಶ್ನೆ. ಇಲ್ಲಿ ಡೈರೆಕ್ಟಾಗಿ ಚಂದನ್ ಶೆಟ್ಟಿ ಅವರು ಒಂದು ಇಂಟರ್ವ್ಯೂ ಅಲ್ಲೇ ಹೇಳಿದ್ದಾರೆ, ಇನ್ನು ನಮ್ಮಿಬ್ಬರ ಮಧ್ಯೆ ಒಂದು ಹೊಂದಾಣಿಕೆನೇ ಇರಲಿಲ್ಲ, ಮತ್ತು ನನ್ನ ಲೈಫ್ ಸ್ಟೈಲೇ ಬೇರೆ, ಅವ್ರದ್ದೇ ಒಂದು ಲೈಫ್ ಸ್ಟೈಲ್ ಏನಿತ್ತು ಅದೇ ಬೇರೆ ಆಗಿತ್ತು ಅಂತಂದ್ಬಿಟ್ಟು ಇಲ್ಲಿ ಚಂದನ್ ಶೆಟ್ಟಿ ಅವರು ಡೈರೆಕ್ಟಾಗಿ ಹೇಳಿದ್ದಾರೆ. ನಾನು ತುಂಬ ಸಿಂಪಲ್ ಮನುಷ್ಯ, ಅವರು ತುಂಬ ಪಾಸ್ಟ್ ಲೈಫ್ ಸ್ಟೈಲ್ ಅವರು ಇಷ್ಟಪಡ್ತಾರೆ. ಆದರೆ ನಾನು ಹಾಗಲ್ಲ, ನಾನು ಬೇಕಾದರೆ ರೋಡ್ ಸೈಡಲ್ಲಿ ನಿಂತು ಕೂಡ ಅಲ್ಲಿ ಗಾಡೀಲಿ ಊಟ ಮಾಡ್ತೀನಿ ಅಂತಂದ್ಬಿಟ್ಟು ಚಂದನ್ ಶೆಟ್ಟಿ ಅವರು ಹೇಳಿದ್ದಾರೆ. ಇನ್ನು ನನಗೆ ಸ್ವಲ್ಪ ಹಳೆಯ ದಿನಗಳ ನೆನಪು ಕೂಡ ನೆನಪಾಗ್ತಾ ಇರುತ್ತೆ ಅಂತ ಹೇಳಿದ್ದಾರೆ. ಯಾರೇ ಆದರೂ ಕೂಡ ಅಷ್ಟೇ ಅಲ್ವಾ, ಏನಕ್ಕೆ ಅಂತಂದರೆ ಈಗ ಕಳೆದು ಹೋಗಿರುತ್ತೆ ದಿನಗಳು. ಆ ಒಂದು ದಿನಗಳು ಕಳೆದೋಗಿದ್ರು ಕೂಡ ಆ ವ್ಯಕ್ತಿ ಜೊತೆ ನಾವು ಏನೊಂದು ಕಳೆದಿರ್ತೀವಿ ಸಮಯ, ಆ ಒಂದು ನೆನಪನ್ನ ಮರೆಯೋಕ್ಕೆ ಸಾಧ್ಯನೇ ಇರಲ್ಲ. ಅದೇ ರೀತಿಯಲ್ಲಿ ಚಂದನ್ ಶೆಟ್ಟಿ ಅವರು ಕೂಡ ಹೇಳ್ಕೊಂಡಿದ್ದಾರೆ, ನನಗೆ ಈಗಲೂ ಕೆಲವು ಹಳೆಯ ದಿನಗಳು ನೆನಪಾಗ್ತಾ ಇರುತ್ತೆ, ನಾವಿಬ್ಬರು ಒಟ್ಟಿಗೆ ತುಂಬ ಖುಷಿಯಾದ ಕ್ಷಣಗಳನ್ನ ಕೂಡ ಕಳೆದಿದ್ದೀವಿ ಅಂತ ಚಂದನ್ ಶೆಟ್ಟಿ ಅವರು ಹೇಳಿದ್ದಾರೆ. ನಾವಿಬ್ಬರು ತುಂಬ ಫಾರಿನ್ ಟ್ರಿಪ್ಸ್ ಮಾಡಿದ್ವಿ. ನಾನು ಅವರನ್ನು ನಯಾಗ್ರಾ ಫಾಲ್ಸ್ಗೆ ಕರ್ಕೊಂಡೋಗಿದ್ದೆ. ನಯಾಗ್ರಾ ಫಾಲ್ಸ್ ಕೆಳಗೆ ಬೋಟ್ನಲ್ಲೆಲ್ಲ ಕರೆದುಕೊಂಡು ಹೋಗಿದ್ದೆ. ಇಷ್ಟೆಲ್ಲ ಮಾಡಿದ್ದೆ, ಏನೂ ವರ್ಕ್ ಆಗಲಿಲ್ಲ ಅಂತ ಇಲ್ಲಿ ಕೆಲವೊಮ್ಮೆ ಅನಿಸ್ತಿದೆ ಅಂತಂದ್ಬಿಟ್ಟು ಚಂದನ್ ಶೆಟ್ಟಿ ಅವರು ಹೇಳಿದ್ದಾರೆ. ಇನ್ನು ಚಂದನ್ ಶೆಟ್ಟಿ ಅವರು ಸ್ವಲ್ಪ ಇಲ್ಲಿ ಭಾವುಕರು ಕೂಡ ಆಗಿದ್ದಾರೆ. ಕೆಲವೊಂದು ಸತಿ ನಾನು ಅವ್ರನ್ನ ಮಿಸ್ ಮಾಡ್ಕೊತಿರ್ತೀನಿ. ಏನಕ್ಕೆ ಅಂತಂದರೆ ನಾನು ಅವ್ರನ್ನ ತುಂಬಾ ಇಷ್ಟಪಡ್ತಿದ್ದೆ, ಅವರು ಖುಷಿಯಾಗಿದ್ದರೆ ಅಷ್ಟೇ ಸಾಕು ನನಗೆ ಅಂತಂದ್ಬಿಟ್ಟು ಇಲ್ಲಿ ಚಂದನ್ ಶೆಟ್ಟಿ ಅವರು ಹೇಳ್ಕೊಂಡಿದ್ದಾರೆ. ಇನ್ನಿಲ್ಲಿ ಸ್ವತಃ ಈ ಮಾತನ್ನು ಕೂಡ ಅವರೇ ಹೇಳ್ಕೊಂಡಿದ್ದಾರೆ, ಡಿವೋರ್ಸ್ ಆಗದೇ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಕೂಡ ಯಾವತ್ತೂ ಅನಿಸಿಲ್ಲ ಅಂತ ಕೂಡ ಇಲ್ಲಿ ಚಂದನ್ ಶೆಟ್ಟಿ ಅವರು ಹೇಳಿದ್ದಾರೆ. ಸೊ ವೀಕ್ಷಕರೇ, ಆಲ್ಮೋಸ್ಟ್ ನೀವು ಕೂಡ ಈ ಒಂದು ವಿಚಾರ ಕೇಳಿರ್ತೀರ. ಆದರೆ ಇಲ್ಲಿ ಹೊಂದಾಣಿಕೆ ಇರಲಿಲ್ಲ ಅಂತ ಹೇಳೋಕ್ಕಿಂತ ಹೊಂದಾಣಿಕೆ ಮಾಡಿಕೊಂಡು ಹೋಗಿದ್ರೆ ಇಬ್ಬರು ಕೂಡ ತುಂಬಾ ಚೆನ್ನಾಗಿರೋದು. ಏನಕ್ಕೆ ಅಂತಂದರೆ ಇಬ್ಬರು ಕೂಡ ಇಲ್ಲಿ ಪ್ರೀತಿಸಿ ಮದುವೆ ಆಗಿದ್ರು. ಬಿಗ್ ಬಾಸ್ನಲ್ಲಿ ಹೋದಾಗ ಇಲ್ಲಿ ಅಣ್ಣ ತಂಗಿ ಅಂತ ಹೇಳ್ಕೊಂಡ್ರು. ಆನಂತರ ಇಲ್ಲಿ ಈಚೆ ಬಂದುಬಿಟ್ಟು ಇಲ್ಲಿ ಪ್ರೀತಿಸ್ತಿದ್ದೀನಿ ಅಂತ ಅಂದ್ಬಿಟ್ಟು ಚಂದನ್ ಶೆಟ್ಟಿ ಅವರು ಹೇಳಿದ್ರು. ಆನಂತರ ಅದನ್ನು ನಿವೇದಿತಾ ಗೌಡ ಅವರು ಕೂಡ ಒಪ್ಕೊಂಡ್ರು. ಆದರೆ ಹೊಂದಾಣಿಕೆ ಬರಲಿಲ್ಲ ಅಂತಂದ್ಬಿಟ್ಟು ಸದ್ಯ ಈಗ ಇಬ್ಬರು ದೂರ ಕೂಡ ಆಗಿದ್ದಾರೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.